2024-25ನೇ ಸಾಲಿನ ಈ ವರ್ಷದ ಮೊದಲ ಸಂಭ್ರಮ ಶನಿವಾರ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ. ವಿಷಯ ವಿಶೇಷ ಅಗತ್ಯತೆಯುಳ್ಳ ವಿದ್ಯಾರ್ಥಿಗಳ ಜೊತೆ ಸಂವಹನವನ್ನು ಮಾಡ್ತಕ್ಕಂಥದ್ದು. ಸಂಭ್ರಮ ಶನಿವಾರದ ಕಾರ್ಯಕ್ರಮ. ಇಲ್ಲಿ 2ನೇ ತರಗತಿ ಮತ್ತು 1ನೇ ತರಗತಿ ಮಕ್ಕಳು ಈ ಅಂಗವಿಕಲತೆ ಇದ್ದಾಗ ಅಂದರೆ ಕಿವುಡ್ರು ಮತ್ತು ಬುದ್ಧಿಮಾಂದ್ಯವರು ಯಾವ ರೀತಿ ವರ್ತನೆ ಮಾಡ್ತಾರೆ, ಅವರಿಗೆ ಯಾವ ರೀತಿ ಸಹಕಾರ ಭಾವನೆ ತೋರಿಸ್ಬೇಕು ಉಳಿದಂಥವ್ರು ಅನ್ನೋದನ್ನ ಒಂದು ಚಿಕ್ಕ ಡ್ರಾಮಾದ ಮೂಲಕ ಮಾಡ್ತಾರೆ. ಎಲ್ಲಿಗೆ ಹೋಗ್ಬೇಕಮ್ಮ? ನಾನು ದಾಟ್ತೀನಿ ಬಾರಮ್ಮ. ಅವಳಿಗೆ ಕಿವಿ ಕೇಳಿಸುತ್ತೆ ಆದರೆ ಮಾತು ಬರಲ್ಲ. ಹಂಗಾಗಿ ತಿಳುವಳಿಗೆ ನಾವು ಸಹಾಯ ಮಾಡಬೇಕು. ಕಾಲೇಜು ಸ್ಟೂಡೆಂಟ್ಸ್ ಅಂದರೆ ವರ್ಷ ಹೇಳಿದ್ಲಲ್ಲ, ಕಾಣಿಸ್ಲಿಲ್ದವರು, ಮಾತು ಬರ್ಲಿಲ್ದವರು ಅವರಿಗೆಲ್ಲ ಫಿಸಿಕಲ್ ಚಾಲೆಂಜೆಡ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ. ಕಾರಣಗಳು ಅನುವಂಶೀಯತೆ, ಗರ್ಭಾವಸ್ಥೆಯ ಕಾಲದಲ್ಲಿ ಭಾಷೆ ಸಂವಹನ ನ್ಯೂನತೆ, ಕೆಲವರಿಗೆ ಬದುಕಬೇಕು, ಬದುಕುವುದಕ್ಕೆ ಬಿಡಬೇಕು, ಜಗತ್ತಿನಲ್ಲಿ ದೈಹಿಕ ಅಂಗವೈಕಲ್ಯತೆಯನ್ನು ಹೊಂದಿರುವ ವ್ಯಕ್ತಿಗಳನ್ನು ನಿಂದಿಸಬೇಡಿ. ಗೋಸ್ಕರ ಅವುಗಳನ್ನು ಅಳವಡಿಸಿ ಆ ಮಕ್ಕಳು ಅತ್ಯಂತ ಸುಲಭವಾಗಿ ಕಾಲನ್ನು ಎತ್ತಿ ಯಾವ ರೀತಿ ಇಟ್ಟು ಸುಗಮವಾಗಿ ನಡಿಬಹುದು ಅನ್ನೋದನ್ನ ಈ ಸ್ಕಿಟ್ ಮೂಲಕ ಮಕ್ಕಳು ತೋರಿಸಿಕೊಡಲು ಬರ್ತಿದ್ದಾರೆ 5ನೇ ತರಗತಿಯ ವಿದ್ಯಾರ್ಥಿ. ಡಾಕ್ಟರ್, ನೀವು ಹೇಗಿದ್ದೀರಿ? ನಮ್ಮ ಪ್ರಯೋಗಾಲಯಕ್ಕೆ ಬಂದಿದ್ದಕ್ಕೋಸ್ಕರ ನಿಮಗೆ ತುಂಬಾ ಧನ್ಯವಾದಗಳು. ಬನ್ನಿ, ನಾನು ಕ್ಷಿಪಣಿಯಲ್ಲಿ ಬಳಸೋದಕ್ಕೋಸ್ಕರ. ಡಾಕ್ಟರ್ ನೋಡಿ ಡಾಕ್ಟರ್, ಇವನಿಗೆ 3 kg ತೂಕವಿರುವಂತಹ ಕ್ಯಾಲಿಪರ್ ಅಳವಡಿಸಿರುವುದರಿಂದ ಮಕ್ಕಳೆಲ್ಲರಿಗೂ ಓಡಾಡಲು ತುಂಬಾ ಕಷ್ಟವಾಗುತ್ತದೆ. ಹೇಗಾದರೂ ಮಾಡಿ ನಾನು ಬರೀ ಸ್ವಲ್ಪ ತೂಕವಿರುವಂತಹ ಕ್ಯಾಲಿಪರ್ ಅನ್ನು ತಯಾರಿಸಿ ತರುತ್ತೇನೆ. ಸರಿ. ವಾರಗಳ ನಂತರ ಡಾಕ್ಟರ್, ನಾನು ಬರೀ ಕೇವಲ ಅಂತಹ ಲೋಹದ ಕ್ಯಾಲಿಪರ್ ತಯಾರಿಸಿದ್ದೇನೆ. ಮಗುವಿಗೆ ಹಾಕೋಣ ಬನ್ನಿ. ನಲಿಯೋಣ, ಎಲ್ಲರೂ ಕೂಡಿ ಬಾಳೋಣ. ಕುರುಡರಿದ್ದಾಗ ನಮ್ಮ ಸಮಾಜ ನೋಡೋ ರೀತಿ, ಅವರಿಗೆ ನಾವು ಕೊಡುವಂತಹ ಗೌರವ, ಬೇಜಾರಾಗುತ್ತೆ. ಏನ್ ಅನ್ಬೇಕಂದ್ರೆ ವಿಶೇಷ ಅಗತ್ಯವಾದ ವ್ಯಕ್ತಿಗಳು ಅನ್ಬೇಕು.
ತಿರಸ್ಕಾರ ಬೇಡ, ಪುರಸ್ಕಾರವಿರಲಿ. ಭವಿಷ್ಯವನ್ನು ನಾವೇ ನಿರ್ಮಿಸಿಕೊಳ್ಳಬೇಕು. ಸಹಕಾರ ನೀಡಿದರೆ ಶಿವಲಿಂಗವಾಗುವುದು. ನ್ಯೂನ್ಯತೆ ಉಳ್ಳ ಮಕ್ಕಳಿಗೆ ಸಹಕಾರ ನೀಡಿದರೆ ಸತ್ಪ್ರಜೆಗಳಾಗುವರು. ಅಗತ್ಯ ಅವಕಾಶ ಕೊಡಿ. ನಮ್ಮ ಶಾಲೆಯಲ್ಲಿ ವೈವಿಧ್ಯತೆಯನ್ನು ಗುರುತಿಸೋಣ, ಸಮಾನತೆಯನ್ನು ಸೃಷ್ಟಿಸೋಣ. ಮನಸ್ಸಿದ್ದರೆ ಮಾರ್ಗ. ದೌರ್ಬಲ್ಯವಲ್ಲ, ಸಾಮರ್ಥ್ಯವನ್ನು ಗುರುತಿಸಿ, ವಿಕಲತೆ ಅಲ್ಲ. ನಮ್ಮ ಪ್ರಯತ್ನ, ನಮ್ಮ ಗೆಲುವಿನ ಸೋಪಾನ. ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳಿಗೆ ಸಹಕಾರ. ಅವ್ರಿಗೂ ಕೂಡ ನಮ್ಮ ಥರ ಭಾವನೆಗಳಿದ್ದಾವೆ, ಅವ್ರಿಗೂ ಕೂಡ ನಮ್ಮ ಥರ ಎಲ್ಲ ಆಸೆಗಳಿದ್ದಾವೆ. ಆದರೆ ಕೆಲವರು ಹೇಳ್ಕೊಳ್ಳೋದಕ್ಕೆ ಬರಲ್ಲ. ಅವ್ರನ್ನೆಲ್ಲರೂ ಕೂಡ ನಾವು ಪ್ರೀತಿಯಿಂದ ಜೊತೆಯಾಗಿ ಸಮಾಜದಲ್ಲಿ ಕರ್ಕೊಂಡು ಹೋಗ್ಬೇಕು. ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನ ಅಥವಾ ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳನ್ನ ನಾವು ಹೇಗೆ ಕಾಣಬೇಕು? ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳಾಗಿರ್ಬೋದು ಅಥವಾ ತೊಂದರೆಯಲ್ಲಿರೋರು, ಕೈಲಾಗದವರು, ಅವ್ರನ್ನ ವಿಶೇಷ ಅಗತ್ಯತೆಯುಳ್ಳ ವಿದ್ಯಾರ್ಥಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಂಡು ಅವರಿಗೆ ಪ್ರೀತಿ, ಕಾಳಜಿ ಮತ್ತು ಗೌರವವನ್ನು ನೀಡುತ್ತೇನೆ.